ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೊಸ ಚಿಗುರು ಗಾರ್ಡನಿಂಗ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ಗಾರ್ಡನ್ನಲ್ಲಿರುವಂಥ ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಟಿಪ್ಸ್ ಜೊತೆ ನಮ್ಮ ಗಾರ್ಡನಲ್ಲಿ ಏನೇನೆಲ್ಲ ಕೆಲಸಗಳನ್ನ ಮಾಡಿದೆ ನಾನು ಅಂತ ತಿಳ್ಕೊಳ್ಳೋಣ. ಇದು ಇದು ಬ್ಯಾಗಲ್ಲಿ ಒಂದು ಕನಕಾಂಬರ ಗಿಡ ನೆಟ್ಟಿದೆ. ತುಂಬ ಚೆನ್ನಾಗಿ ಹೂ ಬಿಡ್ತಿತ್ತು. ಈಗ ಬಿಸಿಲು ಟೈಮಲ್ಲಂತೂ ಈ ಕನಕಾಂಬರ ಹೂ ಚೆನ್ನಾಗಿ ಹೂ ಬಿಡುತ್ತೆ. ಆದರೆ ಒಂದೇ ದಿನದಲ್ಲಿ ಚೆನ್ನಾಗಿತ್ತು, ಒಂದೇ ದಿನದಲ್ಲಿ ಒಣಗೋಯ್ತಾ ಫುಲ್ ಎಲೆಗಳೆಲ್ಲ ಬಾಡೋಯ್ತಾ ಬಂತು. ಏನಾಯಿತು ಅಂತ ನೋಡಿದೆ ನಾನು. ನೋಡಿದ್ರೆ ಅದೇನಾಗಿದೆ, ನೀರು ಹೋಲ್ ಮಾಡಿರ್ತೀವಲ್ಲ, ಅಲ್ಲಿ ನೀರು ಹೋಗ್ದೇ ಮಣ್ಣು ತುಂಬ್ಕೊಬಿಟ್ಟು ಆ ಹೋಲ್ಗೆ ಗಿಡ ಕೊಳ್ತೋಗೋಕ್ಕೆ ಸ್ಟಾರ್ಟ್ ಆಯ್ತಿತ್ತು. ನಾನು ನೋಡಿಬಿಟ್ಟು ಎಲ್ಲ ಚೇಂಜ್ ಮಾಡಿದೆ. ಅದನ್ನು ಇನ್ನೊಂದು ದೊಡ್ಡ ಬ್ಯಾಗಿಗೆ ಹಾಕಿ ನೋಡಿ ಈ ಸ್ಟೇಜಲ್ಲಿದೆ. ಇದೆಲ್ಲ ನಾನು ತೆಗೆದಾಕ್ತಿದ್ದೀನಿ. ನಾವು ಹೋಲ್ಗೆ ನಾವೇನು ಮಾಡಬೇಕು, ಏನಾದ್ರು ಅದ್ರ ಮೇಲೆ ಮುಚ್ಚಿ ಆಮೇಲೆ ನಾವು ಮಣ್ಣು ಹಾಕಬೇಕು. ಇಲ್ಲ ಅಂತಂದರೆ ನೋಡಿ ಹಿಂಗೆ ಗಿಡ ಕೊಳ್ತೋಗುತ್ತೆ. ನೀರು ಬ್ಯಾಗಲ್ಲೇ ಉಳ್ಕೊಂಡಿರ್ತದೆ, ಹೊರಗಡೆ ಹೋಗಲ್ಲ. ಆಗೇನಾಗುತ್ತೆ ಅಂದರೆ ಗಿಡ ಸತ್ತೋಗುತ್ತೆ. ನೋಡಿ ಇಲ್ಲಿ ಕೆಲವೊಂದು ಸ್ವಲ್ಪ ಚೆನ್ನಾಗಿದೆ, ಇನ್ನೊಂದು ಕಡೆ ಒಣಗೋಗ್ತಿದೆ. ನನಗೆ ಆಶ್ಚರ್ಯ ಆಗೋಯ್ತು. ನೋಡಿ ಈಗ ಒಂದು ದೊಡ್ಡ ಬ್ಯಾಗಿಗೆ ಹಾಕಿದ್ದೀನಿ. ಈಗಿತ್ತು ಇಷ್ಟು ಫುಲ್ ಬಾಡೋದಂಗಾಗಿತ್ತು. ಕೆಲವೊಂದು ಟೈಮ್ ನಮ್ಗೆ ಗೊತ್ತೇ ಆಗೋದಿಲ್ಲ. ನೋಡಿ ಇದು ನಮ್ಮ ಮನೇಲಿ ಅರಿಶಿನ, ಅದನ್ನ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿ ಒಂದು ಇದು ಮಾಡಿಕೊಂಡೆ, ಫೋಟೋ ತಗೊಂಡೆ. ನೋಡಿ ಇದು ಕನಕಾಂಬರ ಗಿಡ, ಅಂದರೆ ನನ್ನ ನೆಲದಲ್ಲಿ ಹಾಕಿರೋಂಥ ಗಿಡ. ಎಷ್ಟು ಗಿಡ ಹೂ ಬಿಟ್ಟಿದೆ ನೋಡಿ. ನಾನು ಒಂದು 3 ದಿನ ಅಷ್ಟೇ ಹೂವು ತೆಗೆದಿರ್ತೀನಿ, ತಿರ್ಗಾ ಮತ್ತೆ ತುಂಬ ಹೂ ಬಿಡುತ್ತೆ. ಅದು ನಾನು ಕಿಚನ್ ವೇಸ್ಟ್ ಆಗಲಿ ಅಥವಾ ಬೇರೆದೆಲ್ಲ ನಾನು ಏನು ಮಾಡ್ತೀನಿ, ಅಲ್ಲೇ ಗಿಡಗಳಿಗೆ ಹಾಕ್ಬಿಡ್ತೀನಿ. ಕಿಚನ್ ವೇಸ್ಟು ಅಂತಂದರೆ ತರಕಾರಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಇವೆಲ್ಲನೂ ನಾನು ಡೈರೆಕ್ಟಾಗಿ ಹಾಕ್ಬಿಟ್ಟು ಮಣ್ಣು ಹಾಕ್ಬಿಡ್ತೀನಿ. ಅದು ಈ ಹೂ ಚೆನ್ನಾಗಿ ಬಿಡೋಕ್ಕೆ, ಗಿಡ ಚೆನ್ನಾಗೋದಕ್ಕೆ ಅದು ಒಂದು ಸೀಕ್ರೆಟು. ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಇದು ಅಂತ ನನಗೆ ತುಂಬ ಖುಷಿಯಾಗುತ್ತೆ. ಇಷ್ಟೇ ಹೂವಾಗಿರುತ್ತೆ, ಗಿಡದ ತುಂಬ ಎಲೆನೇ ಕಾಣೋದಿಲ್ಲ. ಇದು ತಂದು ರೀಸೆಂಟಾಗಿ ನೆಟ್ಟಿರೋಂಥ ರೋಸ್ ಗಿಡ. ಇದು ಈಗ ಚೆನ್ನಾಗಿ ಗ್ರೋತ್ ಆಗಿ ಹೂಗಳೆಲ್ಲ ಚೆನ್ನಾಗಿ ಬರ್ತಿದೆ. ಇವಾಗ ನನಗೆ ಈ ಕಲರ್ ಅಂದರೆ ತುಂಬ ಇಷ್ಟ. ಸುಮಾರು ನನ್ನ ಹತ್ರ ಒಂದು 9 ಕಲರ್ಸ್ ರೋಸ್ ಇದೆ. ಇದು ಟೊಮೊಟೊ ಗಿಡ. ಟೊಮೊಟೊ ನೋಡಿ ಎಷ್ಟಾಗಿದೆ ಅಂತ. ನಾನು ತೆಗ್ದಿದ್ದೀನಿ ಅಂದರೆ ಕೆಲವೊಂದು ಟೈಮ್ ವೀಡಿಯೋ ಮಾಡೋಕ್ಕಾಗೋದಿಲ್ಲ, ಹಾಗೆ ಹಾರ್ವೆಸ್ಟ್ ಮಾಡ್ಕೊಂಬಿಟ್ಟಿರ್ತೀನಿ ಟೈಮ್ ಇಲ್ಲದೆ ಇರೋ ಕಾರಣ. ಈಗ ನೋಡಿ ಎಷ್ಟೊಂದಾಗಿದೆ. ಇದು ಕಾಮಕಸ್ತೂರಿ ಗಿಡ. ಇದು ಮಲ್ಲಿಗೆ ಗಿಡ, ಕಸಿ ಮಾಡಿರೋ ಅಂಥ ಗಿಡ. ಇದು ಏರ್ ಲೇಯರಿಂಗ್ ಮಾಡಿ ಹಾಕಿದ್ನಲ್ಲ ಅದು. ಇದು ಫ್ಯಾಷನ್ ಫ್ರೂಟು ಡಬ್ಬದಲ್ಲಿತ್ತು, ಅದನ್ನು ನಾನು ನೆಲಕ್ಕೆ ಶಿಫ್ಟ್ ಮಾಡಿದೆ. ನೋಡಿ ಇದನ್ನ ಹೇಗೆ ಗ್ರೋತ್ ಆಗಿದೆ, ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ. ಇದು ಸೋರೆಕಾಯಿ ಗಿಡ ನೋಡಿ, ಇದು ಚೆನ್ನಾಗಿ ಗ್ರೋತ್ ಆಗಿದೆ. ಇದು ಸೂಜ್ ಮಲ್ಲಿಗೆ ಗಿಡ. ಇದು ಸುಮಾರು 2 ವರ್ಷ ಆಯಿತು. ಚೆನ್ನಾಗಿ ಗ್ರೋತ್ ಆಗುತ್ತೆ, ಆದರೆ ಹೂವೇ ಬಿಡ್ತಿಲ್ಲ. ಏನು ಕಾರಣ ಅಂತಂದರೆ ಒಳಗಡೆ ಮಣ್ಣು ಕಡಿಮೆ ಆಗಿದೆ, ಗೊಬ್ಬರ ಕಡಿಮೆ ಆಗಿದೆ, ಬೇರು ಜಾಸ್ತಿ ಆಗಿದೆ, ಬೆಳ್ಕೊಂಡು ಹೋಗಿದೆ ಅಷ್ಟೇ. ನೋಡಿ ಇದು ಡ್ರ್ಯಾಗನ್ ಫ್ರೂಟ್. ಇದು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ ನೆಟ್ ಮೇಲೆ. ಹೂವಂತೂ ನನ್ನ ಕನಕಾಂಬರ ಹೂವಂತೂ ಈಗ ಹೊಸಿ ಹೂ ಬಿಡ್ತಿಲ್ಲ. ನಮ್ಮ ಮನೆ ಪೂಜೆಗೆ ಸಾಕಾಗುವಷ್ಟು ಹೂ ಬಿಡುತ್ತೆ, ಜಾಸ್ತಿನೇ ಬಿಡುತ್ತೆ. ನಮ್ಮ ಫೋಟೋಕ್ಕೆ ಹಾಕಿ ಮಿಕ್ಕೋ ಅಷ್ಟು ಹೂ ಬಿಡುತ್ತೆ. ಆ ಥರ ಡಬ್ಬದಲ್ಲಿ ಹಾಕಿದ್ದೀನಿ ನಾನು ಏಷನಲ್ಲಿ. ಹೂವು ಆದಮೇಲೆ ಅದು ಬರುತ್ತಲ್ಲ, ಅದು ಕಾಯಿ, ಅದನ್ನು ತೆಗೆದಾಕ್ಬಿಡ್ಬೇಕು ಖಾಲಿ ಆದಮೇಲೆ. ಆಗ ಮತ್ತೆ ಹೊಸ್ದಾಗಿ ಮೊಗ್ಗಾಗಿ ಹೂವು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಾವು ಅದು ಬಿಟ್ಟರೆ ಏನಾಗುತ್ತೆ, ಹೂವು ಕಡಿಮೆ ಆಗುತ್ತೆ, ಅದು ಒಣಗಿ ಅದು ಉದ್ರೋಗಿ ಆಮೇಲೆ ಚಿಗುರು ಬರುತ್ತೆ. ನೋಡಿ ಒಂದು ಗಿಡದಲ್ಲಿ ಇಷ್ಟು ಸಿಕ್ಕಿದೆ. ನಾನು ಸೇವಂತಿಗೆ ಎಲೆ ಇದೆಯಲ್ಲ, ಅದನ್ನು ಚಿಗುರು ಬರುತ್ತಲ್ಲ, ಅದನ್ನು ನಾನು ಸೇರಿಸಿ ಪೂಜೆಗೆ ಕಟ್ಬಿಡ್ತೀನಿ ಫೋಟೋಕ್ಕೆ ಹಾಕೋಕ್ಕೆ. ನೋಡಿ ಇದು ಕಾಮಕಸ್ತೂರಿ ಗಿಡ. ನಾನೇನು ಮಾಡ್ತಿದ್ದು, ಗ್ರೋತ್ ಚೆನ್ನಾಗಿ ಬರಬೇಕು, ಬೆಳಿಬೇಕು ಅಂತ ಅಂದರೆ ಏನು ಮಾಡಬೇಕು, ಹಿಂಗೆ ಹೂ ಬರುತ್ತಲ್ಲ ಇದು, ಮತ್ತು ಕಾಮಕಸ್ತೂರಿ ಗಿಡ ಮತ್ತು ತುಳಸಿ ಗಿಡ, ಇವೆರಡನ್ನೂ ಏನು ಮಾಡಬೇಕು ಅಂತ ಅಂದರೆ ಹೂವನ್ನ ಕಿತ್ತಾಕಬೇಕು. ಅಲ್ಲಲ್ಲೇ ಕಿತ್ತಾಕಿದ್ರೆ ಏನಾಗುತ್ತೆ, ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ, ಬೆಳೆಯುತ್ತೆ. ಇಲ್ಲ ಅಂತ ಅಂದರೆ ಏನಾಗುತ್ತೆ, ಅದು ನೀಟಾಗಿ ಬೆಳೆಯಲ್ಲ.
ಹೇಗಿರುತ್ತೆ ಹಂಗೆ ಇರುತ್ತೆ. ನಾನು ಇದೆಲ್ಲ ತೆಗಿತಿದ್ದೀನಿ ನನ್ನ ಪೂಜೆಗಾಗುತ್ತೆ ಅಂತ. ನೋಡಿ ಆ ಥರ ಇರೋಷ್ಟು ಸ್ಟೇಜಲ್ಲಿ ನಾನೊಂದು ಇವತ್ತು ಕಿತ್ತಿದ್ರೆ ಇನ್ನೊಂದು 3-4 ದಿವಸದೊಳಗೆ ಇದು ಆಲೆ ಚೆನ್ನಾಗಿ ಗ್ರೋತ್ ಆಗಿ ಹೂವಾಗ್ಬಿಟ್ಟಿರುತ್ತೆ. ನನಗೆ ಆಶ್ಚರ್ಯ ಆಗುತ್ತೆ, ಅದು ಚೆನ್ನಾಗಿ ಗ್ರೋತ್ ಆಗ್ತಿದೆ ಗಿಡ ಇದು. ನೀವು ಸೀಡ್ಸ್ ಬೇಕು ಅಂತಂದರೆ ಏನು ಮಾಡಬೇಕು, ಬಿಟ್ಕೊಳ್ಳಿ 1-2-3 ಹೂವನ್ನ. ಅದು ಸೀಡ್ಸ್ ಆದಮೇಲೆ ಬೇರೆ ಗಿಡ ಮಾಡ್ಕೋಬೋದು. ಸೀಡ್ಸ್ ಹಾಕಿದ್ರೆ ಬರುತ್ತೆ. ಇದು ರೋಸು ನೋಡಿ, ರಿಟರ್ನ್ ಬಂದಿದೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ. ಸಖತ್ತೈತೆ ಕಲರು ಮಾತ್ರ. ಒಂದೇ ಹೂ ಸಿಗಲಿ ನಮ್ಮ ಪೂಜೆಯಲ್ಲಿ. ಈಗ ಯಾವುದೇ ಹೂ ಬರಬೇಕು ಅಂತಂದರೂ, ಯಾವುದೇ ತರಕಾರಿ ಬರಬೇಕು ಅಂದ್ರೂ ರಾಸಾಯನಿಕ ಗೊಬ್ಬರ ಹಾಕ್ತಾರೆ. ಆದರೆ ನಮ್ಮ ಒಂದೇ ಬಿಡಲಿ ಬಿಡಿ ಗಿಡದಲ್ಲಿ ಹೂವು, ನಮಗೆ ಏನೋ ಒಂಥರ ಖುಷಿ ಇರುತ್ತೆ. ಅಂದರೆ ನೈಸರ್ಗಿಕವಾಗಿರುವಂಥ ಹೂವನ್ನ ನಾವು ನಮ್ಮ ಪೂಜೆಗೆ ಹಾಕ್ತೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೆ. ನೋಡಿ, ಇದು ಸೇವಂತಿಗೆ ಹೂವು 2 ಆಗಿತ್ತು, ಅದನ್ನು ತೆಗೆದಿದ್ದೀನಿ. ನನಗಂತೂ ತುಂಬ ಖುಷಿಯಾಗುತ್ತೆ ನಮ್ಮ ಗಾರ್ಡನಲ್ಲಿ ಈ ಥರ ಹೂಗಳನ್ನ ನೋಡೋದಕ್ಕೆ. ನೋಡಿ, ಇಷ್ಟು ಸಿಕ್ಕಿದೆ. ಅಲ್ಲಿಂದ ಬಂದರೆ ನೋಡಿ, ಇದು ಸೊಪ್ಪು, ದಂಟಿನ ಸೊಪ್ಪು ಅಂತ ನಮ್ಮ ಕಡೆ ಅಂತೀವಿ. ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಕೆಲವೊಂದು ಕಡೆ ಅರಿವೆ ಸೊಪ್ಪು ಅಂತಲೂ ಅಂತಾರೆ ಇದನ್ನು. ಇದು ತುಂಬ ಬಂದಿತ್ತು. ಇದು ಗ್ರೋ ಬ್ಯಾಗಲ್ಲಿ ಮಣ್ಣೇ ಕಾಣ್ತಿರಲಿಲ್ಲ, ಅಷ್ಟು ಸೊಪ್ಪಿತ್ತು. ನಾನು ತೆಗಿತಿರ್ತೀನಿ ಆಗಾಗಲೇ. ಅದು ದೊಡ್ಡದಾದಮೇಲೆ ನನಗೆ ಕಿಚನ್ಗೆ ಬೇಕಾದಾಗ ನಾನು ತೆಕ್ಕೊಂಬಿಡ್ತೀನಿ. ನೋಡಿ, ಈಗ ಒಂದು ಸ್ವಲ್ಪ ತೆಗ್ದಿದ್ದೀನಿ. ನಿಮ್ಮ ವಿಡಿಯೋ ನಾನು ಮಾಡೋಕ್ಕೆ ಆಗೋದಿಲ್ಲ, ವಿಡಿಯೋನ ಒಂದು ಟೈಮ್ ಸಂದರ್ಭದಲ್ಲಿ. ಈಗ ಅದು ಸಣ್ಣಕ್ಕಿರೋದು ಇನ್ನು ನೆಕ್ಸ್ಟ್ ಬೆಳೆಯುತ್ತೆ. ಇದು ಕಟ್ ಮಾಡ್ಕೊಂಡಂಗೆ ಅದು ಬರುತ್ತೆ. ಈ ಥರ ಒಂದು 3 ಬ್ಯಾಗಲ್ಲಿ ಹಾಕಿದ್ರು ನಮ್ಗೆ ಇಷ್ಟ ಆದಂಥ ಸೊಪ್ಪನ್ನು ನ್ಯಾಚುರಲಾಗಿ ಬೆಳ್ಕೊಬೋದು. ಇದಕ್ಕೇನು ಕಷ್ಟಪಡೋಂಗಿಲ್ಲ. ಫಸ್ಟ್ ಟೈಮು ಗೊಬ್ಬರ, ಮಣ್ಣು, ಮರಳು, ಒಂದು ಸ್ವಲ್ಪ ಕಾಂಪೋಸ್ಟು, ಇನ್ನೊಂದು ಸ್ವಲ್ಪ ಕೋಕೋಬಿಟ್ ಇವೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಒಂದು ಸಲ ಸೀಡ್ಸ್ ಹಾಕಿದ್ರೆ ಒಂದು 2-3 ಗಂಟೆ ಹಾಕಿದ್ರೂ ಗಿಡ ಚೆನ್ನಾಗಿ ಬರುತ್ತೆ. ಏನದು ಕಷ್ಟ ಏನು ಪಡೋಂಗೇನಿಲ್ಲ ನಾವು. ಆದರೆ ನಾವು ಕೆಲವೊಂದು ಟೈಮು ತುಂಬ ಸೋಂಬೇರಿಗಳಾಗ್ಬಿಡ್ತೀವಿ. ನಮ್ಮ ಮನೆ ಹತ್ರ ಜಾಗ ಇದ್ರೂ ಮತ್ತು ನಾವು ಬೆಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಹಿಂಗೆ ಬೆಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ನ್ಯಾಚುರಲಾಗಿ ರಾಸಾಯನಿಕ ಇಲ್ದಿರೋಂಥ ಸೊಪ್ಪು ತರಕಾರಿಗಳನ್ನ ತಿನ್ಬೋದು. ಈಗಂತೂ ಬಿಡಿ, ತರಕಾರಿ ಸೊಪ್ಪುಗಳು ಏನೇ ಕೆಮಿಕಲ್ ಇಲ್ದೇ ಯಾವುದೇ ಕಾರಣಕ್ಕೂ ಅವ್ರು ತಂದು ಕೊಡಲ್ಲ. ಮಾರ್ತಾರಲ್ಲ ಅವರು ಎಲ್ಲ. ಅದು ಚೆನ್ನಾಗಿರಬೇಕು ಅಂತ ಅಂದರೆ ಏನಾಗುತ್ತೆ ನೋಡಿ, ಇದರಲ್ಲೊಂದು ಸ್ವಲ್ಪ ರೋಗ ಬಂದಿದೆ. ಯಾಕೆ ಅಂದರೆ ನಾವು ಏನು ಹಾಕಲ್ಲ, ಕೆಮಿಕಲ್ ಏನೂ ಹಾಕಲ್ಲ, ರಾಸಾಯನಿಕ ಗೊಬ್ಬರನ ನ್ಯಾಚುರಲಾಗಿ ಬೆಳೆದಿರ್ತೀವಲ್ಲ. ನೋಡಿ, ಈ ಥರ ಆಗಿರುತ್ತೆ. ಅಲ್ಲಿ ಹಿಂಗಿರಲ್ಲ, ಎಷ್ಟು ಚೆನ್ನಾಗಿರುತ್ತೆ ಸೊಪ್ಪು ತಗೊಂಡಿರ್ತೀವಲ್ಲ ಅಲ್ಲಿ. ಯಾಕೆಂದರೆ ರಾಸಾಯನಿಕ ಹಾಕಿರ್ತಾರೆ ಅಲ್ಲಿ. ಇಲ್ಲಿ ಹಾಕಿರಲ್ಲ ನಾವು, ಅದಕ್ಕೆ. ಇದು ನ್ಯಾಚುರಲ್ಲು ಸೊಪ್ಪಿದು. ಇದ್ರೆ ನಮಗೆ ಯಾವುದೇ ರೋಗ ಬರಲ್ಲ. ನೋಡಿ, ಇದು ನನಗೆ ಬೋನಸ್ಸು ಸೊಪ್ಪಿದು. ನಾನು ಇದೇನು ಹಾಕಿರಲಿಲ್ಲ, ನಾನು ಕಾಂಪೋಸ್ಟ್ ಹಾಕಿರ್ತೀನಲ್ಲ ಗೊಬ್ಬರ, ಅದರಲ್ಲೇ ಉಟ್ಕೊಂಡಿರುತ್ತೆ. ಇದು ಸಾಂಬಾರು ಸೊಪ್ಪೇನೆ ಇದು. ಆ ಕಾಲದಲ್ಲಿ ಹೊಲದಲ್ಲಿ ತಂದು ಹಳ್ಳಿಲಿರೋರು ಏನು ಮಾಡ್ತಿದ್ರು, ಸೊಪ್ಪ ಸಾಂಬಾರಿಗೆ, ಊಟಕ್ಕೆಲ್ಲ ಬಳಸ್ತಿದ್ರು. ಈಗ ನಾವು ಅದೆಲ್ಲ ಬಿಟ್ಬಿಟ್ಟಿದ್ದೀವಿ. ನಾವು ಅಂಗಡಿಲೇ ತರಬೇಕು ಏನೇ ಸೊಪ್ಪು ತಗೊಳ್ಳೋದಾದ್ರೂ. ನನಗೆ ಇವತ್ತಿಗೆ ಸಾಂಬಾರು ಆಯಿತು ನೋಡಿ. ಇದೆಲ್ಲ ಸೊಪ್ಪೇನೆ ಸಾಂಬಾರಿಗೆ ಹಾಕೋದು ಮಿಕ್ಸು. ನನ್ನ ಗಿಡದಲ್ಲಿ ಆಲ್ಮೋಸ್ಟು ಕೆಲವೊಂದು ನಾನು ಹಾಕ್ತಾಯಿದ್ರೂ ಕೆಲವೊಂದು ಸೊಪ್ಪು ಬೆಳೆದಿರುತ್ತೆ, ಸಾಂಬಾರಿಗೆ ಹಾಕೋಂಥ ಸೊಪ್ಪು. ಇಷ್ಟು ಸೊಪ್ಪು ಸಿಕ್ತು ನನಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡ್ಕೊಂಡು ನೋಡಿ. ಎಲ್ಲರೂ ಕೆಲವ್ರಿಗೆ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಜಾಗ ಇರೋದಿಲ್ಲ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ. ನೋಡಿ, ಇದು ಒಂದು ಏನು ಗೊತ್ತಾ, ಇದೂ ಅದೇ ಥರ ನೀರು ಲೀಕ್ ಆಗ್ದೇ ಕೆಳಗಡೆನೆ ಇದು ಗಿಡ ಬಾಡೋದಂಗೆ. ನೋಡಿ, ಎಷ್ಟು ಬಾಡೋದಂಗೆ ಆಗಿದೆ. ಇದು ಚಕೋತ ಗಿಡ, ಇದು ಫ್ರೂಟ್ಸ್ ಗಿಡ ಇದು. ಈಗ ನಾನೆಲ್ಲನೂ ತೆಗ್ದು ತಿರ್ಗಾ ಮತ್ತೆ ಏನು ಮಾಡ್ತಿದ್ದೀನಿ, ಹಾಕ್ತಿದ್ದೀನಿ. ನೋಡಿ, ಇಲ್ಲಿ ಹಿಂಗೆ ಎಲ್ಲ ಒಂಥರ ಮೆತ್ತಗೆ ಮಣ್ಣು, ನೀರು ಜಾಸ್ತಿ ಆಗ್ಬಿಟ್ಟು ಲೈಟಾಗಿ ಕೊಳ್ತಾ ಬರ್ತಿತ್ತು. ನನಗೆ ಗೊತ್ತಾಗೋಗುತ್ತೆ, ನಾನು ಇಲ್ಲಾಂದರೆ ಇದು ಸ್ವಲ್ಪ ಕೇರ್ಲೆಸ್ ಮಾಡಿದರೆ ಗಿಡನೇ ಒಣಗೋಗ್ಬಿಡ್ತಿತ್ತು, ಕೊಳ್ತೋಗ್ತಿತ್ತು ಇದು ನೀರು ಜಾಸ್ತಿಯಾಗಿ. ನೋಡಿ, ಹಿಂಗಾಗಿದೆ. ತೆಗಿತಿದ್ದೀನಿ ನನ್ನ ಮಣ್ಣೆಲ್ಲನೂ. ಬೇರು ಹೊಸ ಬೇರು ಬರ್ತಿದೆ ನೋಡಿ. ಆದರೆ
ನೀರು ಜಾಸ್ತಿಯಾಗಿ ಹೋಗ್ದೇ ಅದಕ್ಕೆ ತಳದಲ್ಲಿ ಏನು ಮಾಡಬೇಕು, ನೀಟಾಗಿ ನಾವು ಹೋಲ್ಗೆ ಅದಕ್ಕೆ ನೀರು ಹೊರಗಡೆ ಹೋಗಬೇಕು ನೀಟಾಗಿ, ಅಲ್ಲಿ ಕುತ್ಕೋಬಾರ್ದು ಹೋಲಲ್ಲಿ ಮಣ್ಣು. ಆ ಥರ ಏನಾದ್ರು ಹಾಕಬೇಕು ನಾವು ಒಳಗಡೆಯಿಂದ, ಕಲ್ಲುನೋ ಅಥವಾ ಇನ್ನೊಂದು ಏನೋ ನೋಡಿ ನಾನು ಹಾಕ್ತೀನಿ, ಯಾವ ಥರ ಹಾಕ್ತಿದ್ದೀನಿ ಕಲ್ಲು ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ನನಗೆ ಅಂದರೆ ನಾನು ಇವೆಲ್ಲ ಫ್ರೂಟ್ಸ್ ಗಿಡ ಜಾಸ್ತಿ ರೇಟ್ ಆಗಿರುತ್ತೆ, ತಂದಿರ್ತೀವಿ ಇಷ್ಟಪಟ್ಟು. ಅದು ಒಣಗೋದಾಗ ನನಗೆ ತುಂಬ ಬೇಜಾರಾಗುತ್ತೆ. ನೋಡಿ ತೆಗೆದೆ ಅದನ್ನು, ನೋಡಿ ಎಷ್ಟು ಹೊಸ ಬೇರು ಬಂದಿದೆ. ಅದು ಈಗ ರೀಸೆಂಟಾಗಿ ನೆಟ್ಟಿರೋದ್ರಿಂದ ಅಲ್ಲಿ ಹೆಂಗೆ ತಂದು ನೆಟ್ಟಿದ್ವಿ ಅದೇ ಐತೆ ನೋಡಿ ಸೇಫು. ನೋಡಿ ಲೈಟಾಗಿ ಈಗ ಕೊಳ್ತೋಗೋಕ್ಕೆ ಸ್ಟಾರ್ಟ್ ಆಗ್ತಿತ್ತು ಮಣ್ಣು. ನಾವು ಮಣ್ಣು ಮುಟ್ಟಿದ್ರೆ ಗಮ್ಮನ್ಬೇಕು, ಇದೊಂದು ಸ್ವಲ್ಪ ಸ್ಮೆಲ್ ಬರ್ತಿದೆ ಯಾಕೆಂದರೆ ಕೊಳ್ತೋಗ್ತಿದೆಯಲ್ಲ, ಅದಕ್ಕೋಸ್ಕರ ನಾನು ತಿರ್ಗಾ ಮತ್ತೆ ರೀಪಾಟ್ ಮಾಡಿದೆ. 2 ಗಿಡ ನೋಡಿ ಆ ಓಲೊಳಗೆ ಮಣ್ಣು ಮುಚ್ಕೊತು ಅಂದರೆ ನೀರು ಹೋಗ್ದೇ ಗಿಡದೊಳಗೆ ಅಲ್ಲೇ ಪಾಟೊಳಗೆ ಉಳ್ಕೊಂಡ್ರೆ ಗಿಡ ಕೊಳ್ತೋಗುತ್ತೆ. ಅಲ್ಲಿಗೆಲ್ಲ ಈಗ ನಾವು ಹೋಗ್ದಂಗೆ ಏನಾರು ಸಪೋರ್ಟಾಗಿ ಮುಚ್ಚಬೇಕು, ಅದು ನೀರು ನೀಟಾಗಿ ಹೋಗಂಗೆ ಹೊರಗಡೆ. ನಾನೀಗ ಅಲ್ಲೊಂದು ಇತ್ತಿಲ್ಲ ಓಲು, ಅಲ್ಲಿ ಮಾತ್ರ ಕೊಟ್ಟಿದ್ರು, ನಾನು ಅಲ್ಲೊಂದು ಓಲ್ ಮಾಡ್ತೀನಿ ಈಗ. ಆಲ್ರೆಡಿ ಈಗ ನೋಡಿದೆ ಅವತ್ತೊಂದು ದಿವಸ ಹಂಗೆ ಚುಚ್ಚುದೆ ಹೋಗುತ್ತೇನೋ ಅಂತ, ಆದ್ರೂ ಯಾಕೋ ನನಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಕೊಳ್ತೋಗ್ಬಿಟ್ಟತ್ತು ಗಿಡ, ಸತ್ತೋಗ್ಬಿಟ್ಟತ್ತು ಅಂದ್ಬಿಟ್ಟು ನಾನೇನು ಮಾಡಿದೆ, ತಿರ್ಗಾ ಮತ್ತೆ ಬಿಚ್ಚಿ ಅತೆಗೆ ರೀಪಾಟ್ ಮಾಡೋಣ ಅಂತ ಅಂದ್ಬಿಟ್ಟು ತೆಗ್ದೆ. ನೋಡಿ 3 ಸೈಡು ನಾನು ಹೋಲ್ ಮಾಡಿದ್ದೀನಿ. ಈಗ ಅದಕ್ಕೆ ಕಲ್ಲನ್ನ ಹಾಕಬೇಕು. ಈಗ ನಾನು ಹಾಕ್ತೀನಿ ನೋಡಿ. ಆ ಥರ ಮುಚ್ಚಿದ್ರೆ ಯಾವುದೇ ಕಾರಣಕ್ಕೂ ಗಿಡ ಕೊಳ್ತೋಗೋಕ್ಕೆ ಚಾನ್ಸೇ ಇರೋದಿಲ್ಲ. ಮಣ್ಣು ಹೋಗಿ ಓಲಲ್ಲಿ ಕುತ್ಕೊಳ್ಳಲ್ಲ ಹಿಂಗೆ ಮಾಡಿದ್ರೆ. ನಾವೇನಾರು ನನಗೆ ಒಂದೊಂದು ಕೊಟ್ಟಿದ್ದೆ ಹಿಂಗೆ, ಅಲ್ಗೊಂದು ಇಲ್ಗೊಂದು ಎತ್ತಿ ಮಡಗ್ತೀವಲ್ಲ, ಆಗ ಏನಾಗುತ್ತೆ ಹೇಳಿ, ಅದು ಕಲ್ಲು ಆ ಕಡೆ ಈ ಕಡೆ ಆಚೆ ಆಗಿ ಆ ಓಲೊಳಗೆ ನೀರು ಹೋಗ್ಬಿಡುತ್ತೆ. ನೀರು ಮಣ್ಣು ಮುಚ್ಕೊಳ್ತು ಅಂತಂದರೆ ನೀರು ಹೋಗೋದಿಲ್ಲ. ನೋಡಿ ಈಗ ನಾನು ಫುಲ್ ಮುಚ್ಚುದೆ ಯಾಕೋ ಸರಿಯಾಗಲಿಲ್ಲ ಅಂತ ಅಂದ್ಬಿಟ್ಟು ತಿರ್ಗಾ ಫುಲ್ ಎಲ್ಲ ಜಾಸ್ತಿ ಹಾಕ್ತೆ ಕಲ್ಲನ್ನ ನಾನು, ನೀಟಾಗಿ ನೀರು ಹೋಗಲಿ ಅಂತ. ನೋಡಿ ಈ ಥರ ಹಾಕ್ತೆ ನಾನು. ಈಗ ಯಾವುದೇ ಕಾರಣಕ್ಕೂ ಮಣ್ಣು ಮುಚ್ಕೊಳ್ಳಲ್ಲ ಅದರಲ್ಲಿ. ಈಗ ಮಣ್ಣು ಹಾಕ್ತಿದ್ದೀನಿ. ಇದಕ್ಕೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಒಂದು ಸ್ವಲ್ಪ ಇಲ್ಲ ಹರಳೆಣ್ಣೆ ಹಿಂಡಿ ಬರುತ್ತಲ್ಲ, ಅದನ್ನ ಹಾಕಿದ್ರೂ ಗಿಡ ತುಂಬ ಚೆನ್ನಾಗಿ, ನಾವು ಯಾವುದೇ ಔಷಧಿ ಹೊಡಿದೇ ಇದ್ರೂ ಫ್ರೂಟ್ಸ್ ಆಗುತ್ತೆ ಗಿಡಗಳು. ಈ ಬ್ಯಾಗಲ್ಲೇ ಇದ್ರೂ ಆಗುತ್ತೆ. ತುಂಬ ನೆಲದಲ್ಲಿ ನೆಟ್ಟಿರೋ ಅಷ್ಟು ಆಗೋದಿಲ್ಲ, ಒಂದು ಸ್ವಲ್ಪನಾರು ಹಾಗೆ ಆಗುತ್ತೆ. ನನಗಂತೂ ನಮ್ಮ ಮನೇಲಿ ಯಾವುದೇ ರೀತಿ ಆದಷ್ಟು ರಾಸಾಯನಿಕಗಳು ಹಾಕ್ತಾನೆ ಇರೋವಂಥ ಫ್ರೂಟ್ಸು ತರಕಾರಿಗಳು ತಿನ್ನಬೇಕು ಅಂತ ಆಸೆ. ಎಲ್ಲನೂ ಮಾಡೋಕ್ಕಾಗೋದಿಲ್ಲ ಒಂದೇ ಸಲ. ಆದಷ್ಟು ಕಡಿಮೆ ನಾವೇನು ಮಾಡ್ತಾ ಬರಬೇಕು ಅಂದರೆ ಕೆಮಿಕಲ್ ಇಲ್ಲದೇ ಇರೋವಂಥ ಫುಡ್ನ ನಾವು ತಿನ್ನೋಕ್ಕೆ ಟ್ರೈ ಮಾಡಬೇಕು. ಎಯಿಂದ ಜೆಡ್ವರೆಗೂ ಫುಲ್ಲು ಕೆಮಿಕಲ್ಲೇ. ಇವಾಗ ಏನೇ ತಿಂದ್ರೂ ಆ ಕಾಯಿಲೆ ಬರುತ್ತೆ, ಈ ಕಾಯಿಲೆ ಬರುತ್ತೆ ಅಂತ ಅಂತಾರೆ. ನನಗಂತೂ ಭಯ. ನೋಡಿ ಈಗ ನೀರು ಹಾಕಿದ್ರೆ ಅದು ಸೀದಾ ಹೋಗಬೇಕು ಕೆಳಗಡೆ ನೀರು. ನೋಡಿ ತೋರಿಸ್ತೀನಿ ಹೋಗೋದನ್ನ, ಕೆಳಗಡೆ ಹೋಗುತ್ತೆ ಆ ನೀರೆಲ್ಲ. ಹಂಗೆ ನೀರು ಪಾಸ್ ಆಗಬೇಕು, ಆಗ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅಲ್ಲೇ ಉಳ್ಕೊಂಡ್ರೆ ಕೊಳ್ತೋಗ್ಬಿಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಾಯಿತು ಈ ವಿಡಿಯೋ ಅಂತ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು.